ಈ ನೀಟ್ ವ್ಯವಸ್ಥೆಯನ್ನ ಸರಿಪಡಿಸ್ತಕ್ಕಂತ ಒಂದು ವ್ಯವಸ್ಥೆ ನೀವು ತರಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿ ಸಮೂಹ ಸುಮಾರು ದಿನಗಳಿಂದ ಒತ್ತಾಯ ಮಾಡ್ತಾ ಇತ್ತು. ಈ ನೀಟ್ ಪರೀಕ್ಷೆ ಏನು ವಿದ್ಯಾರ್ಥಿಗಳು ಬರೀತಾರೆ, ಸೋರಿಕೆ ಆಗುತ್ತೆ, ಮತ್ತೆ ಬರೀತಾರೆ, ಸೋರಿಕೆ ಆಗುತ್ತೆ, ಮತ್ತೆ ಬರೀತಾರೆ, ಸೋರಿಕೆ ಆಗುತ್ತೆ ಅಂದ್ರೆ ಈ ವ್ಯವಸ್ಥೆ ಸರಿಪಡಿಸದೆ ಹೋದ್ರೆ ವಿದ್ಯಾರ್ಥಿಗಳು ಸುಮಾರು ಈ ವ್ಯವಸ್ಥೆ ಸರಿಪಡಿಸದೇ ಇರೋದ್ರಿಂದ ದೇಶದಲ್ಲಿ ಈ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ನಿರ್ಲಕ್ಷ್ಯವೇ ಈ ಸೋರಿಕೆಯ ಕಾರಣ. ಆದ್ರಿಂದ ವಿದ್ಯಾರ್ಥಿಗಳು ಸುಮಾರು 21 ಜನ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಈ ಸೋರಿಕೆ ಆಗಿರೋದ್ರಿಂದ ಅವ್ರ ಭವಿಷ್ಯ ಕತ್ತಲೆ ಆಗಿ ಕೆಲವೊಬ್ರು ಅಸಹಾಯಕ ಪರಿಸ್ಥಿತಿಗೆ ಹೋಗಿ 21 ಜನ ಮಕ್ಕಳು ಈ ದೇಶದಲ್ಲಿ ಆತ್ಮಹತ್ಯೆಗೆ ಶರಣರಾಗ್ತಾರೆ. 21 ಜನ ಮಕ್ಕಳು ಆತ್ಮಹತ್ಯೆ ಶರಣರಾದ್ರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರ್ಬೋದು, ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇರ್ಬೋದು, ಆ ಮಕ್ಕಳ ಬಗ್ಗೆ ಕಿಂಚತ್ತು ಕನಿಕರ ತೋರದೆ ಅವರನ್ನ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಸುಮಾರು ಅವರು ಡೆಲ್ಲಿಯಲ್ಲಿ ಜಂತರ್ ಮಂತರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ಒಬ್ಬ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ, ಆ ಮಕ್ಕಳಿಗೆ ಸಪೋರ್ಟ್ ಮಾಡಿ ಉಪವಾಸ ಸತ್ಯಾಗ್ರಹಗಳನ್ನ ಮಾಡ್ತಾರೆ. ಸುಮಾರು 21 ಡೆಲ್ಲಿವರೆಗೂ ಹೋಗಿ ನಾವು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಶಿಕ್ಷಣ ಮಂತ್ರಿ ಇದ್ದಾರೆ, ಅವರು ತಕ್ಷಣನೇ ರಾಜೀನಾಮೆ ಕೊಡ್ಬೇಕು. ಯಾಕೆ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ಉನ್ನತ ಹುದ್ದೆಗಾಗಿ ಪ್ರಯತ್ನ ಪಡ್ತಾರೆ. ಬಟ್ ಈ ನೀಟ್ ಪರೀಕ್ಷೆ ಮಾಡೋಂತ ಪತ್ರಿಕೆ ಪೇಪರ್ಗಳು ಲೀಕ್ ಆಗ್ತಾ ಇದಾವೆ ಅಂದ್ರೆ ಲಂಚ ತಗೊಂಡೇನೆ ಇವತ್ತು ವಿದ್ಯಾರ್ಥಿಗಳು ಹುದ್ದೆಗೆ ಪಾಸ್ ಆಗೋದ್ರಿಂದ ದಯಮಾಡಿ ಪ್ರಭಾವಿ ದೊಡ್ಡ ಹೆಬ್ಬೆಟ್ ರಾಜಕಾರಣಿಗಳು ಮಕ್ಕಳಿಗೆ ಸಂಬಂಧಿಕರಿಗೆ ಅಂತರ್ನ ಉನ್ನತ ಹುದ್ದೆ ಕಳ್ಸಕ್ಕಾಗಿ ಈ ಪತ್ರಿಕೆಗಳನ್ನ ಲೀಕ್ ಮಾಡೋದು. ಇದ್ರಾಗೆ ಈ ಭ್ರಷ್ಟ ಅಧಿಕಾರಿಗಳನ್ನ, ಈ ಭ್ರಷ್ಟ ಹೆಬ್ಬೆಟ್ಟು ಜನಪ್ರತಿನಿಧಿಗಳು ಮಾಡಂತ ಇದು ಅವ್ಯವಹಾರಗಳು. ಇದು ನಿಜವಾದ ಪ್ರಧಾನ ಮಂತ್ರಿ ನಾನು ಈ ದೇಶದ ಬಡವರಿಗಾಗಿ ಐದಿನ ಅಂತ ಹೇಳಿದ್ರೆ ಇವರು ಕಾಲಘಟ್ಟದಾಗೆ ಇಂಥ ಪತ್ರಿಕೆ ಲೀಕ್ಔಟ್ ಆಗದೆ ಬಾಡಿತ್ತು. ದಯಮಾಡಿ ಇಂಥ ಪ್ರಧಾನ ಮಂತ್ರಿಗಳು ಇಂಥ ಶಿಕ್ಷಣ ಸಚಿವರಿಗೆ ಮತ್ತೆ ಭ್ರಷ್ಟ ಅಧಿಕಾರಿಗಳಿಗೆ ಮಣೆ ಹಾಕಕ್ಕಾಗಿ ಇವತ್ತು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಸಂವಿಧಾನದ ಹಕ್ಕುಗಳ ಮೇಲೆ ಇವರು ಹಸ್ತಕ್ಷೇಪ ಮಾಡೋದ್ರಿಂದ ದಯಮಾಡಿ ಈ ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಪ್ರಧಾನ ಮಂತ್ರಿನೂ ರಾಜೀನಾಮೆ ಕೊಡಬೇಕು. ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಏನ್ ವಿಚಾರಪ್ಪ ಅಂತ ಹೇಳಿದ್ರೆ, ಇವತ್ತು ನೀಟ್ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಬರೆದಿದ್ದಾರೆ. ಆದ್ರೆ ಆ ನೀಟ್ ಪರೀಕ್ಷೆ ಬರೆದಾದ್ಮೇಲೆ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಕಾಯೋ ಸಂದರ್ಭದಲ್ಲಿ ಆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಅದು ಮತ್ತೆ ಸರ್ಕಾರ ಬ್ಯಾನ್ ಮಾಡಿ, ಇದು ಪದೇ ಪದೇ ಉದ್ಭವ ಆಗಿ ಹುಡುಗರು ಪಾಪ ಬರೀಲಿಕ್ಕೆ ಆಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಹೆಚ್ಚು ಕಡಿಮೆ 21 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಲ್ಲ ರಾಜ್ಯದಲ್ಲೂ. ಆದ್ರೆ ಆ ವಿಚಾರನ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಸತ್ತಿರೋರು ಯಾರೋ ಪಾಪಿ ಪರದೇಶಿ ಮಕ್ಕಳು, ಇವ್ರ ಮಕ್ಕಳಲ್ಲ. ಮತ್ತೆ ಬಿಜೆಪಿ, ಬಜರಂಗ ದಳ, ಮತ್ತೆ RSS, ವಿಶ್ವ ಹಿಂದೂ ಪರಿಷತ್ತು, ಆಮೇಲೆ ಇವತ್ತು ನೋಡ್ಬೋದು ನೀವು, ಇವತ್ತು ಡೆಲ್ಲಿಯಲ್ಲಿ ಮಾತ್ರ ವಿದ್ಯಾರ್ಥಿಗಳು, ಆಮೇಲೆ ಬೆಂಗಳೂರಲ್ಲಿ ಮತ್ತೆ ಶಿವಮೊಗ್ಗದಲ್ಲಿ ಒಂದು 2-3 ಕಡೆ ಪ್ರತಿಭಟನೆ ಆಗಿದೆ. ಬಿಟ್ರೆ ಯಾವೊಬ್ಬ ವಿದ್ಯಾರ್ಥಿನೂ ಬೀದಿಗಿಳಿದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ABVP ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಇವೆಲ್ಲ ಒಂದು ಬಿಜೆಪಿ ಅಂಗ ಸಂಸ್ಥೆಗಳು. ಇದನ್ನ ಹುನ್ನಾರ ಒಳಗಡೆಗೆ ಯಾರನ್ನ ಹೊರಗಡೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅವ್ರಿಗೆ ಏನಾದ್ರು ಅನ್ಯಾಯ ಆದ್ರೆ ಮಾತ್ರ ಅವ್ರು ಬೀದಿಗಿಳಿತಾರೆ. ಅದಕ್ಕೊಂದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಇಂತಿಂತ ಸಂಘಟನೆಗಳು ಇಂತಿಂತ ಸಂದರ್ಭದಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ಬೇಕು ಅಂತೇಳಿ. ಆದ್ರೆ ಸತ್ತಿರೋರ್ ಇವತ್ತು ಇದೇ ಊರಲ್ಲಿ, ಇದೇ ಸಾಗರದಲ್ಲಿ ಬಿಜೆಪಿ ಮುಖಂಡರು ಬೇಕಾದಷ್ಟು ಜನ ಇದ್ದಾರೆ. ನಾವು ಯಾವುದೇ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಥವಾ ಬಿಜೆಪಿ ಪರವಾಗಿ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಇವತ್ತೇನು ಈ ಹುಡುಗರು ಏನು ನೀಟ್ ಪರೀಕ್ಷೆ ಬರ್ಲಿಕ್ಕೆ ಹೋಗಿ ಏನು ಸತ್ತಿದಾರಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಪರವಾಗಿ ನಾವು ಹೇಳ್ತಾ ಇರೋದು. ಆದ್ರೆ ಇವತ್ತು ಯಾರು ಆತ್ಮಹತ್ಯೆ ಮಾಡ್ಕೊಂಡಿರೋ ಮಕ್ಕಳು ಇಲ್ಲಿನ ಪಕ್ಷದವರ ಮಕ್ಕಳಲ್ಲ. ಹೋಗ್ಲಿ, ಅವ್ರ ಕನಿಷ್ಠ ಪಕ್ಷ ಒಂದು ಸ್ವಾಭಿಮಾನ ನಿನ್ನೆ ಪ್ರಧಾನಮಂತ್ರಿ ಅವರು ಒಪ್ಕೊಂಡಿದ್ದಾರೆ. ಇದು ಘೋರ ಅನ್ಯಾಯ, ಇದು ಅವ್ರ ಮೇಲೆ ಹಲ್ಲೆ ಮಾಡಬಾರ್ದಾಗಿತ್ತು, ಇದು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಗಿರೋದು ನಿಜ, ಇವ್ರ ಮೇಲೆ ನಾನು ಕಾನೂನು ಕ್ರಮ ಕೈಗೊಳ್ತೀನಿ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅದೇ ರೀತಿ ಆದ್ರೆ ಈ ಏನ್ ಅಭಿಜಿತ್ ದೀಪ್ಗೆ ಅವ್ರೇನ್ ಪಾಪ ಈ ನೀಟ್ ಎಕ್ಸಾಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ಹುಡುಗರು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಸಂಘಟನೆ ಮಾಡಿ ಅದಕ್ಕೆ ಹೋರಾಟದ ಒಂದು ರೂಪುರೇಷೆ ಕೊಟ್ಬಿಟ್ಟು
ಕೊನೆಗೆ ಅದು ಜಂತರ್ ಮಂತರ್ನಲ್ಲಿ ಹೋರಾಟವನ್ನ ಹಮ್ಮಿಕೊಳ್ತಾರೆ. ಆದ್ರೆ ಅದನ್ನ ಬೆಂಬಲಿಸಿ ಇವತ್ತು ಸಾಮಾಜಿಕ ಕಾರ್ಯಕರ್ತ, ಆಮೇಲೆ ಪರಿಸರವಾದಿ, ಮತ್ತೆ ಅವನು ಒಂದು ಯಾರೋ ವಾಂಗ್ಚುಕ್, ಆ ವಾಂಗ್ಚುಕ್ ಅವರು ಇವತ್ತು 21 ದಿನ ಉಪವಾಸ ಮಾಡಿದ್ದಾರೆ. ಹಿಂದೆ ಮಹಾತ್ಮ ಗಾಂಧಿ ಅವರು ಉಪವಾಸ ಮಾಡಿದ್ರು. ಆದ್ರೆ ಈ ವಿದ್ಯಾರ್ಥಿಗಳ ಬೆಂಬಲಕ್ಕೆ ಇವತ್ತು ಯಾರು ಈ ಕೇಂದ್ರ ಸರ್ಕಾರ ಗಮನ ತಗೊಳ್ತಾ ಇಲ್ಲ. ಇಲ್ಲಿ ಏನು ಹೋರಾಟಗಳು ನಡೀತಾ ಇಲ್ಲ, ಅವರಿಗೆ ಅದನ್ನ ಬೆಂಬಲ ಕೊಡ್ಬೇಕು ಅಂತೇಳಿ 21 ದಿವಸ ಹೋರಾಟವನ್ನ ಆರಂಭಿಸ್ತಾರೆ, ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾರೆ. ಆದ್ರೆ ಇವರು ಫಸ್ಟ್ ಏನ್ ಮಾಡಿದ್ದಾರೆ, ಈ ಒಂದು ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಅಡ್ಮಿಟ್ ಮಾಡ್ದೇನೆ ತಮ್ಮ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅವ್ರನ್ನ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರು ಈಗಾಗಲೇ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ, ಖಾಸಗಿ ಆಸ್ಪತ್ರೆಗೆ ನಮಗೆ ಕಳಿಸಿ ಅಂತೇಳಿ. ಆದ್ರೂ ಕೂಡ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಆದ್ರೂ ಕೂಡ ನಿನ್ನೆ ನೀವು ನೋಡಿರ್ಬೋದು, ದೆಹಲಿಯಲ್ಲಿ ಇವತ್ತು ಹೋರಾಟ ನಡೀತಿರ್ಬೇಕಾದ್ರೆ ಲೈನಿಗೆ ಒಂದು ಕಟ್ಟೆ ಮೇಲೆ ಸಿವಿಲ್ ಡ್ರೆಸ್ ಅಲ್ಲಿ ಹುಡುಗರು ಕೂತಿದ್ದಾರೆ ಲಾಠಿ ಹಿಡ್ಕೊಂಡು, ಅದ್ರ ಪಕ್ಕಕ್ಕೆ ಪೊಲೀಸರು ಕೂತಿದ್ದಾರೆ. ಆದ್ರೆ ಅದು ಪೊಲೀಸರು ಯಾರು, ಬೇರೆ ಗುಂಡಗಳು ಯಾರು ಅಂತ ಗೊತ್ತಿಲ್ಲ. ಅವರ ಒಬ್ಬ ಹುಡುಗ ಬರ್ತಿದ್ದಂಗೆ ಇವರಷ್ಟು ಸುತ್ತೋರ್ದು ಹೊಡಿತಾರೆ, ಆಮೇಲೆ ಪೊಲೀಸರು ಹೊಡಿತಾರೆ. ಇದು ಯಾವ ತರ ಅನ್ಯಾಯ ನೀವು ನೋಡಿರ್ಬೋದು. ಇವತ್ತು ಯೂಟ್ಯೂಬ್ ಅಲ್ಲೆಲ್ಲ ಬಿಟ್ಟಿದ್ದಾರೆ, ಅವರು ಪೂರ್ತಿ ಚಿತ್ರಣನ ಬಿಟ್ಟಿದ್ದಾರೆ. ಇವರು ಪೊಲೀಸ್ನವರು ಅಥವಾ ಗುಂಡಾಗಳು ಅಂತ ಹೇಳ್ಬಿಟ್ಟು. ಏನು ಇಲ್ಲ, ಅವರಿಗೆ ಒಂದು ಬ್ಯಾಡ್ಜ್ ಇಲ್ಲ, ಒಂದು ಲೇಬಲ್ ಇಲ್ಲ, ಒಂದು ಶರ್ಟ್ ಇಲ್ಲ, ಯಾವುದೇ ತರದಿಲ್ಲ. ಈ ಮಕ್ಕಳನ್ನ ಹೊಡೆದಿದ್ದಾರೆ, ಮತ್ತೆ ಹಲ್ಲೆ ಮಾಡಿದ್ದಾರೆ. ಯಾರು ಪ್ರಶ್ನೆ ಮಾಡಕ್ ಹೋಗ್ತಿದ್ರೆ ಅವ್ರ ಮೇಲೆ ಹಲ್ಲೆ ನಡೆಸ್ತಾ ಇದ್ದಾರೆ. ಇದೇನು ಗುಂಡಾಗಿರಿನ ಇದು? ಲಜ್ಜೆಗೆಟ್ಟ ಒಬ್ಬ ಯೋಗ್ಯತೆ ಇಲ್ಲದ ಶಿಕ್ಷಣ ಸಚಿವ ಯಾಕೆ ಕೊಡ್ಬೇಕಲ್ಲಿ? ಅವನಿಗೆ ಪ್ರಶ್ನೆ ಪತ್ರಿಕೆನ ತೋರಿಕೆ ಮಾಡೋದಾದ್ರೆ ಅದನ್ನು ತಡೆಯಕ್ಕಾಗ್ಲಿಲ್ಲ ಅಂತಂದ್ರೆ ಯಾಕೆ ಕೊಡ್ಬೇಕು? ಆಗ್ಲಿ, ಇವತ್ತು ಆತ್ಮಾಭಿಮಾನ ಇಟ್ಕೊಂಡು ಒಬ್ಬನಾರ ಖಂಡಿಸ್ತಾ ಇದ್ದಾರೆ. ಒಬ್ಬರೇ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದು ಬಿಟ್ಟು ಇವತ್ತು ಅಯೋಧ್ಯೆಯಲ್ಲಿ ಇವತ್ತು ದೇವಸ್ಥಾನ ಕಟ್ಟಿ ರಾಮ ಮಂದಿರ ಅಂತ ಹೇಳ್ಬಿಟ್ಟು ರಾಮನ ಹೆಸರಲ್ಲಿ ಇಟ್ಕೊಂಡು ಇವ್ರು ರಾಜಕಾರಣ ಮಾಡ್ತಾರಲ್ಲ, ಅದೇ ದುಡ್ಡು ಲೂಟಿ ಹೊಡೆದಿದಾರ ರಾಮನ ಹೆಸರಲ್ಲಿ. ಬಡಜನರು ಹಾಕಿರ್ತಕ್ಕಂಥ ದುಡ್ಡು ಯಾರಪ್ಪ ಮನೆ ದುಡ್ಡು ಅದು? ಅದ್ರ ಬಗ್ಗೆ ಅವನ ಸ್ಟೇಟ್ಮೆಂಟ್ ಕೊಟ್ಟಿಯಾನ? ಅದಕ್ಕೆ ಕೊಡೋದಿಲ್ಲ ಯಾರು ಸ್ಟೇಟ್ಮೆಂಟ್. ಇವತ್ತು ಹೋಗ್ಲಿ ಸತ್ಯೂರವ್ರ ಮನೆಗೆ ಹೋಗಿ ಅವರಿಗೆ ಏನಾದ್ರು ಸಾಂತ್ವನ ಹೇಳಿದಾರ? ಅವರಿಗೆ ಪರಿಹಾರ ಕೊಟ್ಟಿದಾರ? ಏನ್ ಮಾಡಿದಾರೆ ಇವರು? ಒಟ್ಟು ಇವ್ರಿಗೆ ಏನ್ ಗೊತ್ತಾ, ಇವ್ರು ಬೇಳೆ ಕೆಳ ಬೇಯಿಸ್ಕೊಳ್ಳೋಕೋಸ್ಕರ ಇವತ್ತು ಮಕ್ಕಳನ್ನ ಬಲಿ ಕೊಡ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಯಾರು ದಿಕ್ಕು? ಇವ್ರು ಎಕ್ಸಾಮ್ ಮಾಡಿ ಅಂತ ಇವ್ರಿಗೆ ಯೋಗ್ಯತೆ ಮೇಲೆ ಎಕ್ಸಾಮ್ ಮಾಡಬಾರ್ದು. ಇಷ್ಟೆಲ್ಲ ಸೆಕ್ಯೂರಿಟಿ ಇಟ್ಕೊಂಡು ಇಷ್ಟೆಲ್ಲ ಬರೀ ಕಂಡಿರೋಸ್ ನಾಟಕ ಮಾಡ್ತಿದ್ದಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲೇಬೇಕು. ನಮ್ಮ ಸಮಿತಿಯಿಂದ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಒಂದೆರಡು ಮಾತಾಡಿ ಸರ್ ತಾವು. ಆಯ್ತು, ಈಗ ಮಕ್ಕಳ ಭವಿಷ್ಯ ಏನು ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ನೀಟ್ ಪರೀಕ್ಷೆ ಪತ್ರಿಕೆಗಳು, ಪ್ರಶ್ನೆ ಪತ್ರಿಕೆಗಳು ಏನು ಲೀಕ್ ಆಗಿದ್ದಾವೆ, ಆ ಲೀಕ್ ಆಗಿದ ನಂತರ ಮಕ್ಕಳು ಏನು ಸೂಸೈಡ್ ಮಾಡಿಕೊಂಡ್ರು, ಆ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳ ಒಂದು ಜೀವಕ್ಕೆ ಉತ್ತರದಾಯಿತ್ವವನ್ನು ಕೋರಿ ಈಗ ಏನು ಸೋನಮ್ ವಾಂಗ್ಚುಕ್ ಮತ್ತು ಇನ್ನಿತರ CJP ಪಕ್ಷದವರು ಏನು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟದಲ್ಲಿ ನೀವು ಕೂಡ ನೈತಿಕ ಬೆಂಬಲವನ್ನು ಸೂಚಿಸಿ ಆ ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ನೀಡೋದ್ರ ಮೂಲಕ ಮತ್ತು ಈಗ ಸನ್ಮಾನ್ಯ ಶಿಕ್ಷಣ ಸಚಿವರು, ಭಾರತ ಸರ್ಕಾರ ಅವರ ಒಂದು ರಾಜೀನಾಮೆನ ಕೋರಿ ಏನು ನಡೀತಾ ಇದೆ, ಆ ಹೋರಾಟಕ್ಕೆ ನೀವೇನು ನೈತಿಕ ಬೆಂಬಲ ಸೂಚಿಸಿ ಮತ್ತು ಮಾನ್ಯ ರಾಷ್ಟ್ರಪತಿಗಳಿಗೆ ತಮ್ಮ ಒಂದು ಆಗ್ರಹನ ಏನು ಸಲ್ಲಿಸ್ತಾ ಇದ್ದೀರಿ, ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಪತ್ರ ವ್ಯವಹಾರದ ಮೂಲಕ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ಕಳಿಸಲಿಕ್ಕೆ ನಾನು ಕ್ರಮ ಕೈಗೊಳ್ತೇನೆ.